ಈ ಪ್ರಾಣಿಗಳ ವಿಲಕ್ಷಣ ನೋಡಿದರೆ ಹುಟ್ಟಿಸಿದ ಭಗವಂತ ಕೂಡ ಶಾಕ್ ಆಗ್ತಾ ಇದ್ದಾನೆ. ಪ್ರಕೃತಿಯಲ್ಲಿ ಕೆಲವು ಸಣ್ಣ ಸಣ್ಣ ಜೀವಿಗಳ ಬಳಿ ಎಂತಹ ಸೂಪರ್ ಪವರ್ಗಳಿದೆ ಅಂದರೆ ಅವುಗಳನ್ನು ನೋಡಿ ಸ್ವತಃ ವಿಜ್ಞಾನಿಗಳೇ ಆಶ್ಚರ್ಯಚಕಿತರಾಗುತ್ತಿದ್ದಾರೆ. ನೋಡಲು ಇವು ಚಿಕ್ಕದಾದರೂ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಸುಲಭವಾಗಿ ಓಡಿಸುವ ಸಾಮರ್ಥ್ಯ ಇವುಗಳಿದೆ. ಅಂತಹದರಲ್ಲಿ ಪ್ಯಾಂಗೋಲಿನ್ ಇದು ಉಕ್ಕಿನ ಕವಚವನ್ನು ಹೊಂದಿರುವಂತಹ ಪ್ರಾಣಿಯಾಗಿದೆ. ನೋಡಲು ಅತ್ಯಂತ ನಿರುಪದ್ರವಿ ಹಾಗೂ ಮುಗ್ಧ ಪ್ರಾಣಿಯಂತೆ ಕಾಣುವ ಈ ಜೀವಿ ಹೆಸರು ಪ್ಯಾಂಗೋಲಿನ್. ಆದರೆ ಇದರ ರಕ್ಷಣಾ ತಂತ್ರದ ಮುಂದೆ ಜಗತ್ತಿನ ಅತ್ಯಂತ ಭೀಕರ ಶಿಕಾರಿಗಳೇ ಮಂಡಿಯೂರುತ್ತವೆ. ಈ ಸಸ್ತನಿಯ ಇಡೀ ದೇಹದ ಮೇಲೆ ಗಟ್ಟಿಯಾದ ಚೂಪಾದ ಉಲ್ಕೆಗಳಂತಹ ಕವಚ ಇರುತ್ತದೆ. ಇವುಗಳನ್ನ ಸ್ಕೇಲ್ಸ್ ಅಂತ ಕರೆಯಲಾಗುತ್ತದೆ. ಇವು ಎಷ್ಟು ಗಟ್ಟಿಯಾಗಿರುತ್ತದೆ ಅಂದರೆ ಸಾಮಾನ್ಯ ಬಂದೂಕಿನಿಂದ ಇದಕ್ಕೆ ಶೂಟ್ ಮಾಡಿದರೆ ಬುಲೆಟ್ಗಳು ಅದರ ದೇಹವನ್ನು ಸೀಳುವ ಬದಲು ಕವಚಕ್ಕೆ ತಾಗಿ ಬೌನ್ಸ್ ಆಗಿ ದೂರ ಹೋಗುತ್ತವೆ. ಕಾಡಿನಲ್ಲಿ ಚಿರತೆ, ಸಿಂಹ ಅಥವಾ ಹೈನಾಗಳು ಇದರ ಮೇಲೆ ದಾಳಿ ಮಾಡಲು ಬಂದ ತಕ್ಷಣ ಅದು ಓಡಿ ಹೋಗುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಬದಲಾಗಿ ತನ್ನ ಇಡೀ ದೇಹವನ್ನ ಒಂದು ಉಕ್ಕಿನ ಚೆಂಡಿನ ಆಕಾರದಲ್ಲಿ ಅಂದರೆ ಬಾಲ್ ಶೇಪ್ನಲ್ಲಿ ಬಿಗಿಯಾಗಿ ಸುತ್ತಿಕೊಳ್ಳುತ್ತದೆ. ಇದರ ತಲೆ ಮತ್ತು ಮೃದುವಾದ ಹೊಟ್ಟೆ ಭಾಗ ಸಂಪೂರ್ಣವಾಗಿ ಒಳಗಡೆ ಅಡಗಿಕೊಳ್ಳುತ್ತದೆ. ಹೊರಗಡೆ ಕೇವಲ ಕಲ್ಲಿನಂತೆ ಗಟ್ಟಿ ಕವಚ ಮಾತ್ರ ಇರುತ್ತದೆ. ಸಿಂಹಗಳನ್ನು ಇದನ್ನು ತಿನ್ನಲು ಗಂಟೆಗಳ ಕಾಲ ಕಚ್ಚಲು ಪ್ರಯತ್ನಿಸುತ್ತವೆ, ಉಗುರುಗಳಿಂದ ಕೆರೆಯುತ್ತವೆ. ಆದರೆ ಗಟ್ಟಿ ಕವಚಕ್ಕೆ ಸಿಂಹದ ಹಲ್ಲುಗಳೇ ಮುರಿದು ಬೀಳುವಂತಾಗುವುದರಿಂದ ಬೇರೆ ದಾರಿ ಇಲ್ಲದೆ ಸಿಂಹಗಳು ಸುಸ್ತಾಗಿ ಇದನ್ನು ಜೀವಂತವಾಗಿ ಅಲ್ಲೇ ಬಿಟ್ಟು ಹೊರಟು ಹೋಗುತ್ತವೆ. ಇಷ್ಟೊಂದು ಅದ್ಭುತ ಶಕ್ತಿ ಇದ್ದರೂ ಇದು ಯಾರ ತಂಟೆಗೂ ಹೋಗೋದಿಲ್ಲ. ಹಗಲೆಲ್ಲ ರಹಸ್ಯ ಬೀಲೆಗಳಲ್ಲಿ ಅಡಗಿರುವ ಪ್ಯಾಂಗೋಲಿನ್ ಹೆಚ್ಚಾಗಿ ರಾತ್ರಿಯಾಗುತ್ತಿದ್ದಂತೆ ತನ್ನ ಆಹಾರದ ಹುಡುಕಾಟದಲ್ಲಿ ಹೊರಬರುತ್ತದೆ. ಇದರ ದೃಷ್ಟಿ ತುಂಬಾ ವೀಕ್ ಆಗಿದ್ದರೂ ವಾಸನೆ ಹಿಡಿಯುವ ಅದ್ಭುತ ಶಕ್ತಿ ಇದಕ್ಕಿದೆ. ತನ್ನ ಬಲಿಷ್ಠ ಉಗುರುಗಳಿಂದ ಮಣ್ಣನ್ನು ಅಗೆದು ತನ್ನ ಉದ್ದನೆಯ ಮತ್ತು ಅಂಟಂಟಾದ ನಾಲಿಗೆಯನ್ನು ಬಳಸಿ ಲಕ್ಷಾಂತರ ಇರುವೆ ಹಾಗೂ ಗೆದ್ದಲುಗಳನ್ನು ಒಂದೇ ಬಾರಿ ಸೀದಾ ಹೊಟ್ಟೆಗೆ ತಳ್ಳುತ್ತದೆ. ಕೇವಲ ಸುರುಳಿಯಾಗುವುದು ಮಾತ್ರವಲ್ಲ, ಶತ್ರುಗಳ ತೀರ ಹತ್ತಿರ ಬಂದರೆ ಇವು ತಮ್ಮ ಬಾಲದ ಕೆಳಗಿನ ಗ್ರಂಥಿಯಿಂದ ತೀವ್ರ ದುರ್ವಾಸನೆ ಬೀರುವ ದ್ರವವನ್ನು ಸಿಂಪಡಿಸುತ್ತವೆ. ಈ ವಾಸನೆಗೆ ಎಂತಹ ಕ್ರೂರ ಪ್ರಾಣಿಯೂ ಅಲ್ಲಿಂದ ಓಡಿ ಹೋಗಬೇಕು. ದುರಾದೃಷ್ಟ ಅಂದರೆ ಪ್ಯಾಂಗೋಲಿನ್ ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ರಮವಾಗಿ ಕಳ್ಳ ಸಾಗಣೆ ಮಾಡುವ ಸಸ್ತನಿಯಾಗಿದೆ. ಇದರ ಮಾಂಸ ಮತ್ತು ಔಷಧಿಯ ಗುಣ ಇದೆ ಅಂತ ಮೂಢನಂಬಿಕೆಯಿಂದಾಗಿ ಚೈನಾ ಮತ್ತು ವಿಯೆಟ್ನಾಂ, ಥೈಲ್ಯಾಂಡ್ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಇದೆ. ಒಂದು ವಯಸ್ಕ ಪ್ಯಾಂಗೋಲಿನ್ ಒಂದು ವರ್ಷಕ್ಕೆ ಸುಮಾರು 7 ಕೋಟಿಗೆ ಹೆಚ್ಚು ಇರುವೆ ಮತ್ತು ಗೆದ್ದಲನ್ನು ತಿಂದು ಮುಗಿಸುತ್ತದೆ. ಇವು ಕಾಡಿನ ಕೀಟಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ವಿಜ್ಞಾನಿಗಳು ಹೇಳುತ್ತಾರೆ. ಸ್ಕಂಕ್ ಇದನ್ನ ರಾಸಾಯನಿಕ ಬಾಂಬ್ ಇರುವ ಪ್ರಾಣಿ ಅಂತಲೇ ಕರೆಯಲಾಗುತ್ತದೆ. ನೋಡಲು ಪುಟ್ಟದಾಗಿರುವ ಈ ಪ್ರಾಣಿ ತನ್ನ ಅದ್ಭುತ ಶಕ್ತಿಯಿಂದ ದೊಡ್ಡ ಪ್ರಾಣಿಗಳನ್ನು ಓಡಿಸುತ್ತದೆ. ಇದರ ದೇಹದ ಭಾಗದಲ್ಲಿ ಅನಲ್ ಗ್ಲ್ಯಾಂಡ್ಸ್ ಎಂಬ ವಿಶೇಷ ಗ್ರಂಥಿ ಇದೆ. ಶತ್ರು ದಾಳಿ ಮಾಡಿದಾಗ ಇದು ಅಲ್ಲಿಂದ ಅತ್ಯಂತ ದುರ್ವಾಸನೆ ಕೂಡಿದ ಕೆಮಿಕಲ್ ಸ್ಪ್ರೇಯನ್ನು ಮಾಡುತ್ತದೆ. ಈ ವಾಸನೆಗೆ ಹೆದರಿ ಬೇಟೆಗಾರರು ಓಡಿ ಹೋಗುತ್ತಾರೆ. ಇವು ತಮ್ಮ ಶತ್ರುಗಳ ಕಣ್ಣನ್ನೇ ಗುರಿಯಾಗಿಸಿಕೊಂಡು ಸುಮಾರು 10 ರಿಂದ 15 ಅಡಿಯವರೆಗೆ ಅತ್ಯಂತ ನಿಖರವಾದ ದ್ರವ್ಯವನ್ನ ಸ್ಪ್ರೇ ಮಾಡುತ್ತವೆ. ಈ ದ್ರವದಲ್ಲಿ ಥಿಯೋಲಾಸ್ ಎಂಬ ಗಂಧಕ ಸಂಯುಕ್ತ ಇರುತ್ತದೆ. ಇದು ಶತ್ರುಗಳ ಕಣ್ಣಿಗೆ ಬಿದ್ದರೆ ತಕ್ಷಣವೇ ತೀವ್ರ ಉರಿ ಕಾಣಿಸಿಕೊಳ್ಳುತ್ತದೆ. ತಾತ್ಕಾಲಿಕವಾಗಿ ಕುರುಡುತನ ಆವರಿಸುತ್ತದೆ. ಸ್ಕಂಕ್ಗಳು ಕಂಡ ಮೇಲೆ ತಕ್ಷಣವೇ ಸ್ಪ್ರೇ ಮಾಡುವುದಿಲ್ಲ. ಯಾಕಂದ್ರೆ ಅವುಗಳ ದೇಹದಲ್ಲಿ ಈ ದ್ರವ ಉತ್ಪತ್ತಿಯಾಗಲು ಅಂದ್ರೆ ಈ ಕೆಮಿಕಲ್ ಉತ್ಪತ್ತಿಯಾಗಲು ಕೇವಲ 5 ರಿಂದ 6 ಬಾರಿ ಸ್ಪ್ರೇ ಮಾಡುವಷ್ಟು ದ್ರವ ಮಾತ್ರ ಅವುಗಳ ದೇಹದಲ್ಲಿ ಸಂಗ್ರಹವಾಗಿರುತ್ತದೆ. ಹೀಗಾಗಿ ದಾಳಿ ಮಾಡುವ ಮುನ್ನ ಅವು ಶತ್ರುಗಳಿಗೆ ಸ್ಪಷ್ಟ ಎಚ್ಚರಿಕೆಯನ್ನ ನೀಡುತ್ತವೆ. ಮೊದಲು ನೆಲದ ಮೇಲೆ ಕಾಲುಗಳನ್ನ ಜೋರಾಗಿ ಕುಟ್ಟುತ್ತವೆ. ನಂತರ ಬಾಲವನ್ನ ನೆಟ್ಟಿಗೆ ನಿಲ್ಲಿಸಿ ಹಲ್ಲು ಕಟಕಿಸುತ್ತವೆ. ಕೆಲವು ಜಾತಿಯ ಸ್ಕಂಕ್ಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಮುಂಗಾಲುಗಳ ಮೇಲೆ ಮಾತ್ರ ನಿಂತು ಇಡೀ ಹಿಂಭಾಗವನ್ನ ಶತ್ರುಗಳ ಮುಖಕ್ಕೆ ತೋರಿಸಿ ಹೆದರಿಸುತ್ತವೆ. ಇದಾದ ಮೇಲೂ ಶತ್ರು ಹಿಂದೆ ಸರಿಯದಿದ್ದರೆ ಮಾತ್ರ ಲಿಕ್ವಿಡ್ ಬಾಂಬ್ ಅನ್ನ ಸ್ಫೋಟಿಸುತ್ತವೆ. ಈ ಕೆಮಿಕಲ್ ಮನುಷ್ಯನ ಕಣ್ಣಿಗೆ ಬಿದ್ದರೆ ಗಂಟೆಗಳ ಕಾಲ ತೀವ್ರ ಉರಿ ಉಂಟಾಗುತ್ತದೆ. ಇವು ಅಮೆರಿಕ ಮತ್ತು ಕೆನಡಾದ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಬೊಂಬಾರ್ಡಿಯನ್ ಬಿಟಲ್, ಹೌದು, ಬಾಂಬುಗಳನ್ನೇ ಹೊಂದಿರುವಂತಹ ಈ ಬಿಟಲ್ಗಳಾಗಿವೆ. ಬೊಂಬಾರ್ಡಿಯನ್ ಬಿಟಲ್ ಎನ್ನುವುದು ಕೀಟ ಪ್ರಪಂಚದ ಲೈವ್ ಬಾಂಬ್ ಇದ್ದಂತೆ. ಇವತ್ತಿನ ಕಾಲದಲ್ಲಿ ಹೇಳಬೇಕಂದ್ರೆ ಇವುಗಳನ್ನ ಆತ್ಮಾಹುತಿ ಬಾಂಬ್ ಅಂತಾನೆ ಕರೆಯಬಹುದು. ಇವು ಅರ್ಧ ಇಂಚಿಗಿಂತ ಹೆಚ್ಚು ಇಂಚಿನಷ್ಟಿರುವ ಈ ಸಣ್ಣ ಜಿರುಂಡೆ ತನ್ನ ಶತ್ರುಗಳ ಮೇಲೆ ಬಿಸಿಯಾದ ರಾಸಾಯನಿಕ ಆಸಿಡ್ ದಾಳಿಯನ್ನ ಮಾಡುತ್ತವೆ. ಇದರ ರಕ್ಷಣಾ ತಂತ್ರ ಎಷ್ಟು ಸುಧಾರಿತವಾಗಿದೆ ಅಂದರೆ ಆಧುನಿಕ ರಾಕೆಟ್ ಇಂಜಿನ್ಗಳ ವಿಜ್ಞಾನವು ಇದರ ಮುಂದೆ ತಲೆಬಾಗಬೇಕು.
ಬಂಬಾರ್ಡಿಯನ್ ಬಿಟಲ್ ಅತ್ಯಂತ ಭಯಾನಕ ಆಯುಧವೆಂದರೆ ಅದರ ದೇಹದಿಂದ ಹೊರಬರುವ ಬಿಸಿ ದ್ರವ. ಶತ್ರುಗಳು ಇದರ ಮೇಲೆ ದಾಳಿ ಮಾಡಿದ ತಕ್ಷಣ ಅದು ತನ್ನ ಹಿಂಭಾಗದಿಂದ 100 ಸೆಲ್ಸಿಯಸ್ ಅಂದರೆ ನೀರು ಕುದಿಯುವ ತಾಪಮಾನ ದ್ರವವನ್ನು ಶತ್ರುಗಳ ಮುಖಕ್ಕೆ ಚಿಮ್ಮುತ್ತದೆ. ಈ ಬಿಸಿ ಆಸಿಡ್ ದಾಳಿಗೆ ಸಿಕ್ಕ ಕಪ್ಪೆ, ಜೇಡ ಅಥವಾ ಇರುವೆಗಳು ತಕ್ಷಣವೇ ಸುಟ್ಟು ಕರಕಲಾಗಿ ಹೋಗುತ್ತವೆ ಅಥವಾ ಜೀವ ಉಳಿಸಿಕೊಳ್ಳಲು ಓಡಿ ಹೋಗುತ್ತವೆ. ಈ ಜುರುಂಡೆ ಕೇವಲ ಒಂದೇ ಬಾರಿಗೆ ದ್ರವವನ್ನು ಸುರಿಯುವುದಿಲ್ಲ, ಅದು ಸೆಕೆಂಡಿಗೆ ಸುಮಾರು 500ರಿಂದ 1000 ಬಾರಿ ಅತ್ಯಂತ ವೇಗವಾಗಿ ದ್ರವವನ್ನು ಅಂದರೆ ಪಲ್ಸ್ ಮಾದರಿಯಲ್ಲಿ ಚಿಮ್ಮುತ್ತದೆ. ಇದರ ದೇಹದಲ್ಲಿರುವ 2 ವಿಚ್ಛಿನ್ನ ಗ್ರಂಥಿಗಳ ರಾಸಾಯನಗಳು ಒಂದಾದಾಗ ಈ ಬಿಸಿ ದ್ರವ ಸೃಷ್ಟಿಯಾಗುತ್ತದೆ. ಯಾವುದೇ ಪ್ರಾಣಿ ಇದನ್ನ ನುಂಗಿದರೂ ಅದು ಒಳಗೆಯೇ ಸ್ಪ್ರೇ ಮಾಡುವುದರಿಂದ ಬೇಟೆಗಾರರು ಇದನ್ನ ತಕ್ಷಣ ಹೊರಗೆ ಉಗುಳಬೇಕಾಗುತ್ತದೆ. ಹಕ್ಕಿಗಳು ಮತ್ತು ಕಪ್ಪೆಗಳು ಇದರ ಪ್ರಮುಖ ಶತ್ರುಗಳು. ಇದು ಕೆಮಿಕಲ್ ಅನ್ನ ಹಲವು ಬಾರಿ ಬಳಸಬಲ್ಲದು. ಈ ಕೀಟದ ಶತ್ರು ಯಾವ ದಿಕ್ಕಿನಿಂದ ಬರುತ್ತಾನೆ ಎಂಬುದು ಅದಕ್ಕೆ ಮುಖ್ಯವಲ್ಲ. ಅದರ ಹಿಂಭಾಗದ ತುದಿ ಅಂದರೆ ಅಬ್ಡಾಮನ್ ಟಿಪ್ ಅತ್ಯಂತ ಮೃದುವಾಗಿದ್ದು ಎಲ್ಲ ದಿಕ್ಕುಗಳಿಗೂ ಅದು ತಿರುಗಬಲ್ಲದು. ಅಂದರೆ ಶತ್ರು ಮುಂಭಾಗ ಬಂದರೆ ತನ್ನ ಹಿಂಭಾಗವನ್ನು ತಲೆಯ ಮೇಲಿಂದ ಮುಂಭಾಗಕ್ಕೆ ಬಗ್ಗಿಸಿ 360 ಡಿಗ್ರಿ ನಿಖರತೆಯೊಂದಿಗೆ ಶತ್ರುವಿನ ಕಣ್ಣಿಗೆ ನೇರವಾಗಿ ಆಸಿಡನ್ನು ಶೂಟ್ ಮಾಡಬಲ್ಲದು. ಕೆಲವೊಮ್ಮೆ ದೊಡ್ಡ ಕಪ್ಪೆಗಳು ಈ ಜುರುಂಡೆಯನ್ನು ತಕ್ಷಣವೇ ನುಂಗಿಬಿಡುತ್ತವೆ. ಆದರೆ ಕಥೆ ಅಲ್ಲಿಗೆ ಮುಗಿಯೋದಿಲ್ಲ ಸ್ನೇಹಿತರೆ. ಕಪ್ಪೆಯ ಹೊಟ್ಟೆ ಸೇರಿದ ಮೇಲೂ ಈ ಬಿಟಲ್ ಧೃತಿಗೆಡದೆ ತನ್ನ ಕೆಮಿಕಲ್ ಬಾಂಬನ್ನು ಕಪ್ಪೆಯ ಜಠರದೊಳಗೆ ಅಂದರೆ ಸ್ಟಮಕ್ ಒಳಗೆ ಸ್ಫೋಟಿಸಲು ಶುರು ಮಾಡುತ್ತದೆ. ಹೊಟ್ಟೆ ಒಳಗೆ ಕುದಿಯುವ ಆಸಿಡ್ ಮತ್ತು ಗ್ಯಾಸ್ ತುಂಬಿಕೊಳ್ಳುವಂತೆ ಕಪ್ಪೆಗೆ ತಡೆಯಲಾರದೆ ವಾಂತಿಯಾಗಿ ಜುರುಂಡೆಯನ್ನು ಹೊರಗೆ ಉಗುಳುತ್ತದೆ. ಹೊಟ್ಟೆಯಿಂದ ಜೀವಂತವಾಗಿ ಹೊರಬರುವ ಈ ಕೀಟ ಆರಾಮವಾಗಿ ನಡೆದುಕೊಂಡು ಹೋಗಬಹುದು. ಬಂಬಾರ್ಡಿಯನ್ ಬಿಟಲ್ ಈ ಪಲ್ಸ್ ಸ್ಪ್ರೇ ತಂತ್ರಜ್ಞಾನವನ್ನು ಅಧ್ಯಯನ ಮಾಡಿ ವಿಜ್ಞಾನಿಗಳು ಇಂಧನವನ್ನು ಸಾಮರ್ಥ್ಯವಾಗಿ ಬಳಸುವ ಆಧುನಿಕ ಏರ್ಕ್ರಾಫ್ಟ್ ಇಂಜಿನ್ಗಳನ್ನು ಮತ್ತು ಹೆಚ್ಚು ನಿಖರವಾಗಿ ವೈದ್ಯಕೀಯ ಸ್ಪ್ರೇ ಉಪಕರಣಗಳನ್ನು ವಿನ್ಯಾಸ ಮಾಡುತ್ತಿದ್ದಾರೆ. ಫಾಲ್ಸ್ ಕೋಬ್ರಾ ಅಂದರೆ ನಕಲಿ ನಾಗರಹಾವು. ನಾಗರಹಾವು ಅಂದರೆ ಎಲ್ಲರೂ ಹೆದರುತ್ತಾರೆ, ಆದರೆ ಫಾಲ್ಸ್ ಕೋಬ್ರಾ ಸುಮಾರು 6 ಅಡಿ ಉದ್ದವಿದ್ದು ಶತ್ರುಗಳು ಬಂದಾಗ ಅಸಲಿ ನಾಗರಹಾವಿನಂತೆ ಹೆಡೆಬಿಚ್ಚಿ ಹೆದರಿಸುತ್ತದೆ. ಆದರೆ ನಿಜ ಏನೆಂದರೆ ಇದರಲ್ಲಿ ಮನುಷ್ಯನಿಗೆ ಅಪಾಯಕಾರಿಯಾಗುವಷ್ಟು ವಿಷವಿರುವುದಿಲ್ಲ. ಇದು ಕೇವಲ ಅಸಲಿ ಕೋಬ್ರಾದಂತೆ ನಟಿಸಿ ತನ್ನ ಜೀವವನ್ನು ಉಳಿಸಿಕೊಳ್ಳುತ್ತದೆ. ವಿಜ್ಞಾನಿಗಳು ಅದಕ್ಕಾಗಿಯೇ ಇದನ್ನ ಫಾಲ್ಸ್ ಕೋಬ್ರಾ ಅಂತ ಹೆಸರಿಟ್ಟಿದ್ದಾರೆ. ಇದು ಆಫ್ರಿಕಾ ಮತ್ತು ಏಷ್ಯಾದ ಕಾಡುಗಳಲ್ಲಿ ಸಾಮಾನ್ಯವಾಗಿ ಕಾಣಿಸುತ್ತದೆ. ಎಕ್ಸ್ಪ್ಲೋಡಿಂಗ್ ಆಂಟ್ಸ್, ಆತ್ಮಹತ್ಯಾ ಬಾಂಬರ್ ಇರುವೆಗಳು. ಹೌದು, ಒಂದು ಸಣ್ಣ ಇರುವೆ ತನ್ನ ದೇಹವನ್ನು ಬಾಂಬ್ನಂತೆ ಸಿಡಿಸಬಲ್ಲದು ಎಂದರೆ ನೀವು ನಂಬುತ್ತೀರಾ? ನಂಬಲೇಬೇಕು. ಹೌದು, ಈ ಇರುವೆಗಳ ಕಾಲನಿ ಮೇಲೆ ಬೇರೆ ಇರುವೆಗಳು ಅಥವಾ ಗೆದ್ದಲುಗಳು ದಾಳಿ ಮಾಡಿದಾಗ ತಮ್ಮ ಹೊಟ್ಟೆಯನ್ನು ಎಷ್ಟು ಜೋರಾಗಿ ಒತ್ತುತ್ತವೆ ಅಂದರೆ ಅದು ಸಿಡಿದು ಹೋಗುತ್ತದೆ. ಆಗ ಅದರೊಳಗಿಂದ ಹೊರಬರುವಂತಹ ಅಂಟಾದ ವಿಷಕಾರಿ ದ್ರವ ಶತ್ರುಗಳನ್ನು ಅಲ್ಲಿಂದ ಕದಲದಂತೆ ಮಾಡಿ ಸಾಯಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಇರುವೆ ಕೂಡ ಸಾಯುತ್ತದೆ, ಆದರೆ ತನ್ನ ಕಾಲನಿಯನ್ನು ರಕ್ಷಿಸಲು ಇದು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತದೆ. ಈ ಇರುವೆಗಳ ದೇಹ ಒಳರಚನೆ ಅತ್ಯಂತ ವಿಚಿತ್ರವಾಗಿದೆ. ಇವುಗಳ ತಲೆಯಿಂದ ಹಿಡಿದು ಇಡೀ ದೇಹದ ಉದ್ದಕ್ಕೂ ವಿಷಕಾರಿ ದ್ರವದಿಂದ ತುಂಬಿದ್ದ ದೊಡ್ಡ ಗ್ರಂಥಿಗಳು ಅಂದರೆ ಗ್ಲ್ಯಾಂಡ್ಸ್ಗಳು ಇರುತ್ತವೆ. ಇವುಗಳ ದೇಹ ಸ್ಫೋಟಗೊಂಡಾಗ ಹೊರಬರುವ ದ್ರವ ಕೇವಲ ವಿಷ ಮಾತ್ರವಲ್ಲ, ಅದು ಅತ್ಯಂತ ಜಿಗುಟಾದ ಬ್ರೈಟ್ ಯೆಲ್ಲೋ ಬಣ್ಣದ ಅಂಟಾಗಿರುತ್ತದೆ. ಈ ದ್ರವವು ಶತ್ರು ಕೀಟಗಳ ಮೇಲೆ ಬಿದ್ದ ತಕ್ಷಣ ಅವುಗಳ ಕಾಲು, ರೆಕ್ಕೆಗಳು ಜಂಟಿಯಾಗಿ ಅಲ್ಲೇ ಲಾಕ್ ಆಗಿಬಿಡುತ್ತವೆ. ಜೊತೆಗೆ ಅದರಲ್ಲಿರುವ ತೀವ್ರ ಕೆಮಿಕಲ್ ಶತ್ರುಗಳನ್ನು ತಕ್ಷಣವೇ ಸಾಯಿಸುತ್ತದೆ ಅಥವಾ ಸಂಪೂರ್ಣವಾಗಿ ಪಾರ್ಶ್ವವಾಯು ಅಂದರೆ ಪ್ಯಾರಲೈಸ್ ಪೀಡಿತರನ್ನಾಗಿ ಮಾಡುತ್ತದೆ. ಒಂದು ಇರುವೆ ಸತ್ತರೂ ಅದು ತನ್ನೊಳಗಿನ ಬಲಿಷ್ಠ ಶತ್ರುವನ್ನು ಯಮನ ಪಾದಕ್ಕೆ ಕಳಿಸುವುದೇ ಇದರ ಕ್ರಿಯೆಯಾಗಿರುತ್ತದೆ. ನೋಡಿದಿರಾ ಸ್ನೇಹಿತರೆ, ಈ ಭೂಮಿಯ ಮೇಲೆ ಆ ದೇವರು ಎಂಥೆಂಥ ಪ್ರಾಣಿಗಳನ್ನು ಸೃಷ್ಟಿಸಿದ್ದಾನೆ. ಇದಕ್ಕೆ ಮುಖ್ಯ ಕಾರಣ ಚಿಕ್ಕ ಪ್ರಾಣಿಯಾದರೂ ಕೂಡ ದೊಡ್ಡ ಪ್ರಾಣಿಗಳಿಂದ ಬಚಾವಾಗಲು ಈ ರೀತಿಯ ಸೃಷ್ಟಿ ಆ ದೇವರು ಮಾಡಿದ್ದಾನೆ ಅಂದರೆ ನೀವು ನಂಬಲೇಬೇಕು. ಪ್ರತಿಯೊಂದು ಪ್ರಾಣಿಯಾಗಲಿ ಪ್ರತಿಯೊಬ್ಬ ಮನುಷ್ಯನಾಗಲಿ ದೇವರು ತಮ್ಮ ದೇಹವನ್ನು ರಕ್ಷಿಸಲು ಈ ರೀತಿಯ ಬುದ್ಧಿವಂತಿಕೆಯನ್ನ ಅಥವಾ ಈ ರೀತಿಯ ದೇಹದ ಭಾಗಗಳನ್ನು ಶತ್ರುಗಳಿಂದ ಬಳಸಿಕೊಳ್ಳಲು ಈ ರೀತಿಯ ಆಯಾಮವನ್ನು ಕೊಟ್ಟಿದ್ದು ನಿಜಕ್ಕೂ ಆ ದೇವರಿಗೆ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು. ಸ್ನೇಹಿತರೆ, ಈ ವಿಡಿಯೋ ನೋಡಿದ ನಂತರ ನಿಮಗೇನು ಅನಿಸುತ್ತದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ.